ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, ರೆಡಿಯಾಗಿ ಎಲ್ಲಿಗೋ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ರೀಲ್ಸ್ ಮಾಡೋಕೆ ಹೋಗ್ತಾ ಇದ್ದೀವಿ ಇವತ್ತು. ಅದನ್ನು ಒಂದು ವ್ಲಾಗ್ ಮಾಡೋಣ, ನಾವು ಹೆಂಗೆ ರೀಲ್ಸ್ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ರಿಯಲಿ ಗೈಸ್, ನಂಗೆ ರೀಲ್ಸ್ ಮಾಡೋಕೆ ಆಚೆ ಹೋಗೋಕೆ ಇಷ್ಟ ಆಗೋಲ್ಲ. ಯಾಕೆ ಅಂದರೆ ಮೋಹಿತ್ ಏನಾದರೂ ಆಗೋಗ್ಲಿ ಜಗಳ ಆಡ್ತಾನೆ ಅವತ್ತು. ಏನಿಗೆ ಅಂತ ಗೊತ್ತಿಲ್ಲ, ಏನೇನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಗೈಸ್. ನಾವಿಬ್ಬರು ಜಗಳ ಆಡೋಕ್ಕೆ ಚಿಕ್ಕ ಚಿಕ್ಕ ರೀಸನ್ಗೆ ದೊಡ್ಡದಾಗಿ ಜಗಳ ಆಡ್ತೀವಿ. ಸೊ ಒಂದೇ ಬಿಟ್ಟು ನೋಡಿ, ರೆಡಿನೇ ಆಗಿಲ್ಲ ಗೈಸ್. ಏನು ಎಂತ ನನ್ನ ಮಗ ಇರ್ಬೋದು ನೋಡಿ. ರೆಡಿ ಆಗಿದ್ದೀನಿ ಅಂತ ಫೋನ್ ಮಾಡಿ ಸಾಯ್ತಿದ್ದ, ರೆಡಿ ಅದ ಅಂತ. ಸೇ ಹಾಯ್. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಮತ್ತೊಂದು ಬ್ಲಾಗಿಗೆ ಸ್ವಾಗತ. ನಾನೇ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನೇ ಆವಾಗಲೇ ಮಾಡ್ಕೊಂಬಂದೆ. ಬಾತು ತಿಂಡಿಸಿಂದ ಗೈಸ್ ದಿಮಾಗ್ ಜಾಸ್ತಿ ನಾನು ಇಲ್ಲ ಕೊಡ್ತೀಯಾ? ತಿಂಡಿಸಿಂದಿಲ್ವಾ? ಗೈಸ್ ನಾನು ಏನು ಮಾಡಿದೆ ಗೊತ್ತೇ, ಒಂದು 9 ಗಂಟೆಗೆ ಫೋನ್ ಹಾಕ್ದೆ ಎಬ್ಬಿಸ್ತಾ. ಅಯ್ಯೋ ಒಂದು 1/4 ಗಂಟೆ ಬಿಟ್ಟು ಎದ್ದಾಡೋದಂತ ಮಲಗಿದ್ದೀನಿ. 9:49 ಆಗಿತ್ತು. 10 ಆಯ್ತು. ಆಗ ಎದ್ಬಿಟ್ಟು ನೀನು ಫೋನ್ ಮಾಡಿದಾಗ ಅಲ್ಲಿಸ್ತಾ ಇದ್ದೆ ನೀನು. ಇವಳಿಗೆ ಇಟ್ಕೊಳಕ್ಕಾಗಲ್ಲ ಗೈಸ್. ಹಂಗತ್ತು ಕುತ್ಕೊಂಡ್ರೆ ನಿನ್ಗೇನಾದ್ರು ನಾನು ಬೀಳ್ತೀನಿ ಅಂತ ಪ್ರಾಬ್ಲಮ್, ನಿನಗೆ ಗಾಡಿ ಓಡಿಸೋಕೆ ಪ್ರಾಬ್ಲಮ್ ಹೇಳು. ಅಯ್ಯೋ ಮುಂದೋಗ ಹಂಗ ಹೆಂಗ್ ಓಡಿಸ್ತೀಯ? ಸೀರೆ ಉಟ್ಕೊಂಡು ಹಿಂಗೆ ಕುತ್ಕೊಂಡಾಗ ಏನಕ್ಕೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲಿ ಟ್ರಾಫಿಕ್ ಇರಲ್ಲ. ಓ ಇಟ್ ಅಲ್ಲಿ ತುಂಬಾ ಬೆಂಗಳೂರು ಹೌದು. ಹಿಂಗೆ ಸಾಣ ನೀನು ಮನೆ ಹತ್ರ ಹೋಗ್ಬೇಕು. ನೋಡಿ ಫೈನಲಿ ನಾವು ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ. ಮೋಹಿತಂದು ಗೈಸ್ ಇದು ಬ್ಲೇಸರು, ಫುಲ್ ಸಖತ್ತಾಗಿರೋ ಬ್ಲೇಸರ್ ಕೊಟ್ಟವ್ರೆ ಜಿಯೋ ಮಾರ್ಟಲ್ಲಿ ಮೋಹಿತಂಗೆ. ಅದಕ್ಕೆ ಜಾಕೆಟ್ ಆಗಬೇಕು ಗೈಸ್. ಫುಲ್ ಖುಷಿ ಆಗೋನೆ ಜಿಯೋ ಮಾರ್ಟಲ್ ಕೊಟ್ಟಿರೋ ಜಾಕೆಟ್ ನೋಡಿ. ನೋಡಿ ಗೈಸ್ ಮೋಹಿತನ್ ಫೇಸ್ ನ ಏನಾಯ್ತೆ? ಪಿಂಪಲ್ಸ್ ನೋಡಿ ಗೈಸ್ ಇಲ್ಲಿ. ಅಪ್ಪ ದೇವ, ಹೆಂಗ್ ಕಾಣಿಸ್ತಾನೆ ಗೊತ್ತಾ ಇವತ್ತು. ಹೌದು. ನನಗೆ ಒಂಥರ ಕಾಲು ಗೈಸ್ ಈಗ ನಾವು ಹೋಯ್ತಾ ಇರೋದು ಲೇಔಟ್ ಕಡೆಗೆ. ಅಯ್ಯೋ ಬಾ ಮತ್ತಿನ್ನೆಲ್ಲ ಹೋಗೋಣ. ಜಗಳ ಹೋದ್ಸಲ ಅವ್ರಿಗೆ ರೀಲ್ಸೇ ಮಾಡ್ಕೊ ಬರ್ಲಿಲ್ಲ ಗೈಸ್. ಫುಲ್ ಜಗಳ ಆಡ್ಕೊಂಡು ವಾಪಸ್ ಬಂದಿದ್ದಾಯ್ತು ಗೈಸ್. ಇಲ್ಲ ಇವಾಗ ಹೋಗಿ ಅಲ್ಲಿ ಲೇಔಟ್ ಅಲ್ಲಿ ರೀಲ್ಸ್ ಮಾಡ್ಕೊ ಬರೋಣ. ಜಗಳ ಈಗಲ ಏನಿಲ್ಲ, ಆಡಲ್ಲ. ಒಂದ್ ಟೈಮಲ್ಲಿ 90 ಸ್ಪೀಡ್ ಅಲ್ಲಿ ಪೇಜ್ ಅಲ್ಲಿ ಹಾಕ್ತಿದ್ದೆ ನಾನು ಜಗಳ ಆಡ್ತಾ ಇರೋದು ವಿಡಿಯೋಸ್ ಗೈಸ್. ಅದ್ರಲ್ಲೇ ಜಗಳ ಆಡಲ್ಲ. ಅಂತದನ್ನ ಕ್ಲಿಪ್ಸ್ ಎಲ್ಲ ತಗೊಂಡ್ ಹಾಕಿದ್ರೆ ಇನ್ನು ಓಡೋದು. ನಾನು ಜಗಳ ಆಡ್ಕೋಬೇಕಾದ್ರೆ ನನ್ನ ಹತ್ರ ಮೊಬೈಲ್ ಇರಲ್ಲ, ಅದಕ್ಕೋಸ್ಕರ ಇಲ್ಲ ಜಗಳ ಆಡಲ್ಲ. ಜಗಳ ಆಡಲ್ಲ. ಏನ್ ಕೊಡಿಸ್ತೀಯಪ್ಪ? ದುಡ್ಡೆಲ್ಲ ಐತಪ್ಪ ನಿನ್ನ ಹತ್ರ? 20 ರೂಪಾಯಿದಾದ್ರೂ ಕೊಡಿಸ್ತೀನಿ ತಿನ್ನಕ್ಕೆ. ನೋಡಿ ಸೆಲ್ಫಿ ಸ್ಟಿಕ್ ಏನ್ ಗೊತ್ತಾ, ನಾವ್ ಬ್ಲಾಗ್ ಏನ್ ಹಂಗಲ್ಲ, ಹಿಂಗೆ ಇಟ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ. ಏನು ಗೊತ್ತಾ ಸಾಣ, ಏನಿಲ್ಲ ನಮಗೆ ಒಂದು ಒಬ್ರು 3 years back ಅರ್ಥ ಮಾಡ್ಕೊಳ್ಳಿ. 7ನೇ ಕ್ಲಾಸಿಂದ ಅವಳು ಹಿಂಗೆ ಅವಳ 10ನೇ ಕ್ಲಾಸಿಂದ ಹೈಟ್ ಏನಾಗಿಲ್ಲ, ವೆಯ್ಟ್ ಬಂದಿಲ್ಲ. ವೆಯ್ಟ್ ಬಿಡಿ ಗೈಸ್, ಒಂದು ಸ್ವಲ್ಪ ಉದ್ದ ಆಗ್ಬೇಕು ಅಂತ ಆಸೆ ಆದ್ರೆ ಆಯ್ತಾಯ್ತಾ, ಏನ್ ಮಾಡೋಣ. A few moments later. ಗೈಸ್ ನೋಡಿ ಇಲ್ಲಿ ಬಂದು ಇಲ್ಲಿ ರೀಲ್ಸ್ ಮಾಡ್ತಿದ್ದೀವಿ. ಇದು ಯಾವ್ದು ಹತ್ರ ಮೋಯ್ತಾ ಲೇಔಟ್? ಕೃಷ್ಣ ಲೇಔಟ್, ಕಾಟಹಳ್ಳಿ. ನಿಮಿಷ, ಯಾರು ನನ್ನ ಮೈಕ್? ಗೈಸ್ ನೋಡಿ ಇಲ್ಲಿ ಬಂದು ರೀಲ್ಸ್ ಮಾಡಲ್ಲ, ಏನಪ್ಪಾ ಇದು ಮಾಡ್ತಿದೀವಿ ವಿಡಿಯೋನ. ಬಂದು ಇವ್ರೊಬ್ರದೇ ಪಾಪ ವಿಡಿಯೋ ಮಾಡಿರೋದು ಇಷ್ಟೊತ್ತು. 5 ವಿಡಿಯೋ ಮಾಡಕ್ಕೆ ಗೈಸ್ ಮಿನಿಮಮ್ 5 ಆಗಿಲ್ಲ, ಬರೀ 3 ಆಗಿರೋದು. 5 ವಿಡಿಯೋ ಆಯ್ತು. 5 ವಿಡಿಯೋ ಆಯ್ತಾ? ಒಂದಲ್ಲಿ ನೋಡಂತರಿ 4 ಆಗಿರೋದು ಗೈಸ್. 5 ವಿಡಿಯೋ ಬೇಡ ಗೈಸ್, 4 ವಿಡಿಯೋ ಮಾಡಕ್ಕೇನೆ 1.5 hour ತಗೊಂಡಿದ್ದಾರೆ ಸರ್ ಇವರು. ನೋಡಿ ಸ್ವೀಟ್ ಆಗಿ ಚೆನ್ನಾಗಿ ಕೂತಿದ್ದಾರೆ. ಕಿವಿಗೆ ಹೂ ಬೇರೆ ಮಾಡಿಸಿದೀನಿ ನಾನು. ಎಲ್ಲಿ ಚೆನ್ನಾಗಿ ಕಾಣ್ತಿದ್ದಾನೆ ಅಲ್ವಾ ಗೈಸ್? ಮೊಯ್ತಾ ಒಂದು ಶೋ ಯುವರ್ ಫೇಸ್. ಕ್ಯೂಟ್ ಗೈಸ್. ಇವತ್ತು ಚಾಕ್ಲೇಟ್ ಬಾಯ್ ತರ ಕಾಣಿಸ್ತಾ ಇದ್ದಾನೆ. ಚಾಕ್ಲೇಟ್ ಬಾಯ್ ಗೈಸ್. ನೋಡಿ ಇಲ್ಲಿ ಫ್ಲವರ್ ಸಕ್ಕದಾಗಿದೆ ಮಾತ್ರ. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ನಾನು ಕ್ಯೂಟಾಗಿ ಕಾಣಿಸ್ತೀನಿ ಅಲ್ಲ ಇವತ್ತು?
ಚೆನ್ನಾಗಿ ಕಾಣಿಸ್ತೀನಿ ತಾನೆ ನೋಡಿ. ಫ್ಲಾಶ್ ಹತ್ರ ಇವತ್ತೊಂದು ಫೋಟೋ ತೆಗೆಸ್ಕೊಂಡು ಹೋಗ್ತೀವಿ ಈ ತರ ಗೈಸ್. ಅಂಡ್ ನೋಡಿ ಇದು ಯಾವ್ದ್ರ ಹತ್ರ ಮುಗಿತ ಲೇಔಟ್ ಅಂತಲ್ಲ ಕೃಷ್ಣ ಲೇಔಟ್ ಗೈಸ್. ಕೃಷ್ಣ ಲೇಔಟ್ ಕಾಟಾಳಿ ಹತ್ರ ಬಂದಿರೋದು. ಬಿಟ್ಟು ಮುಂದೆ ಗೈಸ್ ಮುಂದೆ ಬಂದಿದ್ದು ಎಲ್ಲಿ ಗೊತ್ತಾ, ಇದೇ ಇದ್ರ ಹತ್ರ ಅಲ್ಲಿ ಆ ಮರ ಕಾಣಿಸ್ತಿಲ್ಲ, ಅಲ್ಲಿ ವಿಡಿಯೋ ಮಾಡಕ್ ಬಂದಿದ್ವಿ. ಬಟ್ ಆದ್ರೆ ವಿಡಿಯೋನೇ ಮಾಡ್ಲಿಲ್ಲ, ಇವನು ಜಗಳ ಆಡ್ಕೊಂಡು ಹಂಗೆ ಹೋದ್ವಿ ಹೋದ್ವಾರ. ನೋಡಿ ಮತ್ತೆ ಹೆಂಗೆ ಹೇಳ್ತಾನೆ, ನಾಚಿಕೆ ಆಗಲ್ಲ ಇವನಿಗೆ. ಚಾಕ್ಲೇಟ್ ಬಾಯ್ ಕಪ್ಪು ಕಾಣಿಸ್ತಿದೆ ಕತ್ಲೆಲಿ ನೆರಳಲ್ಲಿ. ಬಿಸ್ಲಲ್ಲಿ ಗೈಸ್ ಫುಲ್ ಬೆಳ್ಳು ಕೊಳೀತವನ್ ಇವತ್ತು. ಇವಾಗ ಒಟ್ನಲ್ಲಿ ಕಪ್ಪು ಕಾಣಿಸ್ತಿದೆ. ಊಟ ಮಾಡ್ಬೇಕು. ಹೋಗ್ಬೇಕಾದ್ರೆ ಏನಾರು ತಿನ್ಕೊಂಡು ಹೋಗೋಣ. ದುಡ್ಡು ಕೊಡ್ತೀನಿ. ತಿನ್ನಕ್ಕೆ ಅಂದ್ರೆ ಏನ್ ನಿನ್ಗೊಂದು 500 ರೂಪಾಯಿ ಕೊಡ್ತೀನಿ. ಅಲ್ಲಿಲ್ಲ ಸರಿ ನಂಗೆ ಏನಾರು ನಂಗೆ ಹೊಟ್ಟೆ ಹಸಿತೈತೆ, ತಿಂದಿಲ್ವಲ್ಲ. ಆಮೇಲೆ ಮಾಡೋಣ. ಹೊಟ್ಟೆ ಹಸಿತಿದೆ ಗಾಯ್ಸ್. ನಿಂದಕ್ಕೂ ರೀಲ್ಸ್ ಮಾಡ್ಬೇಕು. ಇನ್ನು 3 ಮಾಡ್ಕೊಂಡು ಹೋಗೋಣ. ನಮ್ದು 1 ವಾರಕ್ಕೆ ಆಗತ್ತರ ಆದ್ರೆ ಸಾಕು ಗೈಸ್. ಇವಂದು ರೀಲ್ಸ್ ಮಾಡ್ಬಿಟ್ಟು ಏನಂದ್ರೆ ನಾಳೆ ನಾನು ರೆಡಿ ಆಗ್ಬಿಟ್ಟು ಸೊ ಅದ್ರ ರೀಲ್ಸ್ ಮಾಡ್ತೀನಣ್ಣ. ನಂದು ಆಗತ್ತೆ. 1-2 ಮಾತ್ರ ನಮ್ಮಿಬ್ರದು ರೀಲ್ಸ್ ಮಾಡ್ಕೊಂಡು ಹೋಗೋಣ. ಕಪ್ಪ ನಂದಿಕೆನೆ ವಾಯ್ಸಿಂದ ಯಾವ್ದಾದ್ರು ರೀಲ್ಸ್. ಓಕೆನಾ ಗೈಸ್? ನೋಡಿ ಇಲ್ಲಿ ಸಕ್ಕದಾಗಿದೆ ಲೇಔಟ್. ಯಾರು ಸೈಡ್ ತಗೋಬೇಕು ಅಂದ್ರೆ ದಾಡಿ ನಮಗೂ ಕೊಡ್ಸಿ ಸ್ವಲ್ಪ. ಗೈಸ್ ಹೆಂಗೋ ಸಣ್ಣ ನೋಡಿ, ಇಲ್ಲಿ ಹುಡುಗಿ ತರ ಮುಗಿತು. ಇವ್ ಸಣ್ಣ ಕಾಣಿಸ್ತಿದ್ಯಾ ಗೊತ್ತಾ ಇವತ್ತು ವ್ಲಾಗಲ್ಲಿ? ಹೌದಾ? ಸಕ್ಕದಾಗ ಸಣ್ಣ ಕಾಣಿಸ್ತಿದ್ಯಾ. ಸರಿ ಬಾ ವಿಡಿಯೋ ಮಾಡೋಣ. ನೋಡಿ ಗೈಸ್ ಇವತ್ತು ಇವನಿಗೆ ನಿಜ ಪ್ರಾಕ್ಟೀಸ್ ಇಂದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ನಿಜ ಮಾಡಬೇಕಿತ್ತು. 25 ಟೇಕ್ ತಗೊಂಡಿದ್ದಾನೆ ಗೈಸ್. ಒಂದೊಂದು 5 ಹೇಳಕ್ಕೆ ಡೈಲಾಗು. ಎಷ್ಟು ಕಷ್ಟಪಟ್ಟು ಹೇಳ್ಕೊಡ್ತೀನಿ ಗೊತ್ತಾ ನಾನು ಅವನಿಗೆ ಡೈಲಾಗ್ನ. ಸರಿ ಗೈಸ್ ಬನ್ನಿ ಇವನಿಗೆ ರೀಲ್ಸ್ ಮಾಡ್ಸೋಣ. ನಮ್ಮವ್ರು ಕಾಲು ಎಳೆದ್ರು ನಂಗೆ ಗೊತ್ತಿಲ್ಲದೆ ಇರೋರು ಕೈ ಹಿಡಿದು ಮೇಲೆ ನಿಲ್ಸಿದ್ರು, ಹೇಳಿದ್ರು. ನಮ್ಮವರು ಕಾಲು ಎಳೆದ್ರು ನನಗೆ ಗೊತ್ತಿಲ್ಲದೆ ಇರೋರು ಕೈ ಹಿಡಿದು ಮೇಲೆ ಎತ್ತಿದ್ರು. ತಡಿ. ನಮ್ಮವರು ಕಾಲು ಎಳೆದ್ರು ನನಗೆ ಗೊತ್ತಿಲ್ಲದೆ ಇರೋರು ಕೈ ಹಿಡಿದು ಮೇಲೆ ಎತ್ತಿದ್ರು. ಗೈಸ್ ನಾನು ತೊದ್ಲ ಗೈಸ್. ಅದಕ್ಕೆ ಅವಾಗಿಂದ ಹೇಳ್ಕೊಟ್ಟು ಚಿಕ್ಕ ಮಗುಗೆ LKG ಪೊಯಮ್ಸ್ ಹೇಳ್ಕೊಡ್ತೀವಲ್ಲ ಆ ಥರ ಹೇಳ್ಕೊಡ್ತಿದ್ದೀನಿ ಗೈಸ್ ಇವನಿಗೆ. ನಿಜ ಗೊತ್ತಾ ಹೆಂಗೆ ನೋಡಿ ಗೈಸ್. ಅವಾಗಿಂದ ನೀನು ಮಾಡು ಫಸ್ಟ್ ಮಾಡು. ನೀನು ಹೇಳಂಗೆ. ಓಕೆ ಗೈಸ್ ನೋಡಿ ಇವನಿಗೆ ವಿಡಿಯೋ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಇವತ್ತು ನೋಡಿದ್ರಲ್ಲ. ಇವ್ ನನಗೆ ಬೈಯಂಗೆ. ಆಯ್ತು ಹೇಳಾಯ್ತು ನೋಡು ಆಯ್ತಾ. ಮಾಮೂಲಿ ಎತ್ತಿದ್ರು, ಕೈ ಹಿಡಿದು ಮೇಲೆ ಎತ್ತಿದ್ರು. ಬಾ ಗೈಸ್ ನಾವು ಹಿಂಗೆ ಕಲಿತಾ ಇದ್ದಿದ್ದು. ಕೈ ಹಿಡಿದು ಮೇಲೆ ಎತ್ತಿದ್ರು. ನಮ್ಮವ್ರಿಗಿಂತ ನಮ್ಮವರು ಕಾಲು ಎಳೆದ್ರು ನನಗೆ ಗೊತ್ತಿಲ್ಲದೆ ಇರೋರು ಕೈ ಹಿಡಿದು ಮೇಲೆ ಎತ್ತಿದ್ರು. ಬಂತು ರಿಯಲಿ ನೋಡಿ ಹೇಳ್ಕೊಟ್ಟು ನನಗೆ ಬರ್ತೋಗುತ್ತೆ ಗೈಸ್ ರೀಲ್ ಮಾಡೋದಕ್ಕೆ. ನಿಜ ಇವ್ನು ರಿಯಲಿ ಗೈಸ್ ಈ ಥರ ವಿಡಿಯೋ ಮಾಡೋದ್ರಲ್ಲಿ ಅವನದೇನು ಸ್ಟ್ರೆಸ್ಸೇ ಇರಲ್ಲ. ಫುಲ್ ಸ್ಟ್ರೆಸ್ ನನಗೆ ಇರುತ್ತೆ. ಇವನಿಗೆ ಹೇಳ್ಕೊಡೋದು ಅದು ಇವನು 4 ಸಲ ಹೇಳ್ಕೊಟ್ರೆ ಜಾಸ್ತಿ. ಸುಮ್ಮನೆ ಇರು ನಾನೇ ಹೇಳ್ತೀನಿ ಅಂತ ಬರ್ತಾನೆ ಹೇಳೋದಕ್ಕೆ. ಸ್ಟ್ರೆಸ್ ನನಗೆ ಜಾಸ್ತಿ ಇವನಿಗೆ ಹೇಳ್ಕೊಡೋದ್ರಿಂದ. ಥ್ಯಾಂಕ್ ಯು ಹೇಳ ನೀನು. ಥ್ಯಾಂಕ್ ಯು. ಬಾ ವಿಡಿಯೋ ಮಾಡೋಣ. 6.5 hours later. ಗೈಸ್ ಎಲ್ಲ ಮುಗೀತು. ಇವಾಗ ನಮ್ಮದು ರೀಲ್ಸ್ ಒಂದು ವಾರಕ್ಕೆ ಆಗೋ ಮಾಡ್ಕೊಂಡಿದ್ದೀವಿ. ಇವಳ್ದಿಗೆ ಏನು ರೀಲ್ಸ್ ಮಾಡಲಿಲ್ಲ, ಒಂದೇ ಒಂದು ರೀಲ್ಸ್ ಮಾಡಿದ್ದು. ಇವಳು ನಾರ್ಮಲಾಗಿ ರೀಲ್ಸ್ ಮಾಡ್ತಾರಲ್ಲ ಅದು ಮಾಡ್ತಾಳಂತೆ. ಯಾಕಂದರೆ ಅವಳದು ರೀಚ್ ಇವಾಗ ಕಮ್ಮಿ ಆಗೈತೆ, ಡೌನ್ ಆಗೈತೆ. ಏನಕ್ಕೆ ಅಂತ ಅಂದರೆ ರೀಸನ್ ಬಂದು ಇವನ್ ಫೋಟೋ ಹಾಕ್ತಿರೋದಕ್ಕೆ ನನ್ನ ಜೊತೆ. ಇವಾಗ ಲವರ್ಸ್ ಅಂತ ಗೊತ್ತಾಗೈತಲ್ಲ. ವಿಡಿಯೋ ಮಾಡೋಣ, ನಮ್ಮ ಫೋಟೋ ತೆಕ್ಕೊಳ್ಳೋಕೆ ನೋಡಿ ಜುಗಾಡ್ನ ವಿಡಿಯೋ ಮಾಡ್ಬಿಟ್ಟು ಅದ್ರಲ್ಲಿ ಫೋಟೋ ತೆಕ್ಕೋತೀವಿ. ಇನ್ನೊಂದು ಇದರಲ್ಲೇ ನಾವು ವಿಡಿಯೋ ಮಾಡ್ಕೊಂಡ್ರೆ ಚೆನ್ನಾಗಿ ತೆಗಿತೀನಿ. ನಮ್ಮ ಹುಡುಗಂಗೆ ತೆಗಿಯೋಕ್ಕೆ ಬರಲ್ಲ. ಏನು ನೈಲೆ ಕಟ್ ಆಗಿದೆ ಪಾಪ. ಅದು ಹುಡಿಕೊಂಡು ಹೋಗೋಣ ಅಂತ ಇವಾಗ. ಎಲ್ಲಿ ತೋರ್ಸೋದು ಯಾವ ನೈಲ್ ಕಟ್ ಆಗೈತೆ ನೋಡಿ ಗೈಸ್. ಇದ್ರ ನೈಲೆ ಕಟ್ ಎಲ್ಲಾದ್ರದ್ದು ನೈಲ್ ಕಟ್ ಮಾಡ್ತೀನಿ ಇವಾಗ. ಇವಾಗ ಮುಗ್ದೈತೆ ನೋಡೋಣ. ಇವಾಗ ಏನಾರು ಇದು ಕೊಡಿಸ್ತಾಳಂತೆ. ತಿನ್ಕೊಬಿಟ್ಟು ಹಂಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮನೆ ಕಂಡಿದ್ದು ಮತ್ತೆ ಸಂಜೆ ರೀಲ್ಸಿಗೆ ಎಡಿಟ್ ಮಾಡಿ ಮತ್ತೆ ನಾರ್ಮಲ್ ಗೊತ್ತಲ್ಲ ಲೈವ್ಗೆ ಬರ್ಬೇಕು ಇವತ್ತು. ಸೊ ನೋಡುವ ಏನಾಗುತ್ತೆ ಅಂತ. ಅದನ್ನ ಸಾಣ ಬುಡ ಸಿಗಲ್ಲ ಬಾರೇ. ಅಯ್ಯೋ ಅದು ಸಿಗಲ್ಲ ಬಾ ಹೋಣ ಬಾ. ಹೊಟ್ಟೆ ಹಸಿದಿದೆ ಮರೆ. ತಿಂಡಿ ತಿಂದಿಲ್ಲ, ತಿಂಡಿ ಕೊಡ್ಸಿಲ್ಲ ಏನಿಲ್ಲ. ಜುಗ್ಗ ಅಂದರೆ ದೊಡ್ಡ ಜುಗ್ಗಾಗೈತೆ. ನಾನೇ ಕೊಡ್ಸ್ಬೇಕು ಅದನ್ನು.
ಮತ್ತೆ ಶಾಫ್ಟ್ ಬೇರೆ. ನೋಡಿ ಇದೇ ನಮ್ಮ ಕ್ಯಾಮ್ರಾಮ್ಯಾನ್, ಸೆಲ್ಫಿ ಸ್ಟಿಕ್ಕೆ ಕ್ಯಾಮ್ರಾಮ್ಯಾನ್. ಗೈಸ್ ರಿಯಲಿ ಯಾರು ಒಬ್ರು ನಿಜ ಬೇಕು ಗೈಸ್. ಇವಾಗ ದುಡ್ಡು ಕೊಟ್ಟು ಬರ್ತಾರೆ ಕ್ಯಾಮ್ರಾಮನ್ಸ್. ಅಂದರೆ ಏನಂದರೆ ನಮ್ಮ ಹತ್ರ ಅಮೌಂಟೇ ಇಲ್ಲ ಗೈಸ್. ನಾವೇ ಫಸ್ಟ್ ಸಾಲ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ಸೊ ಅವರಿಗೂ ಅಮೌಂಟ್ ಕೊಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಮಗೆ ಹೆಂಗಾಗುತ್ತೆ ಅಷ್ಟು ಮಾಡ್ಕೊಳ್ಳೋದು. ಇವಾಗ ಸ್ವಲ್ಪ ಕಷ್ಟಪಡೋದು, ಮುಂದಕ್ಕೆ ಎಲ್ಲ ಬರ್ತಾರೆ. ಅದೊಂದು ಇದರಲ್ಲಿ ಗೈಸ್ ಅವಾಗ ಎಲ್ಲರೂ ಬಂದಾಗ ನಾವೇ ಅವ್ರನ್ನ ದೂರ ಇಡಬೇಕು. ಬ್ರೋ ಏನು ಗೊತ್ತಾ, ನಮಗೆ ಗೊತ್ತಿರೋರೇ ಪ್ರಮೋಷನ್ನು ಕೇಳ್ತಾರೆ. ನಾನು ಮಾಡ್ಕೊಡೋಕೆ ಇಷ್ಟ ಇಲ್ಲ ಬ್ರೋ. ಏನು ಗೊತ್ತಾ ಗೈಸ್, ಏನು ಗೊತ್ತಾ, ನಮಗೆ ಕಷ್ಟಕ್ಕೆ ಯಾರು ಆಗಲಿಲ್ಲ ಅಂದಾಗ ನಾವೇನಕ್ಕೆ ಆಗಬೇಕು? ಅವ್ರಿಗೆ ಬಿಟ್ಟು ಪ್ರಮೋಷನ್ ಹೇಗೆ ಮಾಡ್ಕೊಡ್ಬೇಕು ಅಂತ. ನಮಗೆ ಬೇರೆಯವ್ರು ಅದೇನೆ ಗೊತ್ತಿಲ್ಲದವ್ರು 2 ರಿಂದ 3 ಸಾವಿರ ಒಂದೊಂದು 4-5 ಸಾವಿರ ಕೊಡೋಕೆ ರೆಡಿ ಇರ್ತಾರೆ ಗೈಸ್ ನಮಗೆ ಪ್ರಮೋಷನ್. ಅದಕ್ಕೋಸ್ಕರ ನಾವು ನಮ್ಗೆ ಗೊತ್ತಿರೋರ್ದು ಯಾವ ಅಂಗಡಿನೂ ಪ್ರಮೋಷನ್ ಮಾಡಲ್ಲ. ಸೊ ಫ್ರೀಯಾಗಿ ಮಾಡಿಕೊಡಿ ಅಂತ ಕೇಳಿದ್ರೆ ನಾನು ಅದನ್ನ ರೆಸ್ಪಾನ್ಸು ಮಾಡಲ್ಲ ಗೈಸ್. ಸೊ ನಮ್ಮ ಮೇಕಪ್ ಆರ್ಟಿಸ್ಟ್ ಗೊತ್ತಿಲ್ಲ ಅಷ್ಟೇ. ಒಬ್ರು ಮೇಕಪ್ ಆರ್ಟಿಸ್ಟ್ ಹೇಳಿದ್ದಾರೆ ನೋಡಿ, ಬಿಟ್ಟು ಮಾಡ್ಕೊಡಕ್ಕೆ ನಾವು ಪ್ರಾಡಕ್ಟ್ಸಿಗೆ ದುಡ್ಡು ಹಾಕಿರ್ತೀವಲ್ವಾ, ಇವಾಗ ಫೋನಿಗೆಲ್ಲ ದುಡ್ಡು ಹಾಕಿದೀವಲ್ವ ನಾವು. ಅದಕ್ಕೋಸ್ಕರ ಅಷ್ಟೇ ಗೈಸ್. ಸೊ ಇವಾಗ ಬನ್ನಿ ನೋಡೋಣ, ಏನಾದ್ರು ತಿನ್ಕೊಂಡು ಕೊಡ್ಸ್ಕೊಂಡೆ ತಿಂತಾನೆ. ಎಗ್ ಪಪ್ಸ್ ಕೊಡಿಸ್ತೀವಿ. ಯಾವಾಗ ಎಗ್ ಪಪ್ಸ್ ತಿನ್ಕೊಂಡು ಹೋಗೋಣ. ಬಿರಿಯಾನಿ ಕೊಡ್ಸ್ತೀನಿ, ತಿಂತೀಯಲ್ಲ? ಬೇಡ, ತಿಂತೀಯ ನೀನು ಬಿಡು. ಇವಾಗ ಹೊರಟಿದ್ದೀವಿ. ಸೊ ಏನಾದ್ರು ಕೊಡಿಸ್ತಾಳಂತೆ. ನಾನು ಚೆನ್ನಾಗಿ ರೆಡಿ ಮಾಡಿದೆ ತಾನೇ ಗಾಡಿನ. ಗೈಸ್ ಬನ್ನಿ, ಮನೇಲಿ ಹೋಗಿ ಏನಾಡು ಇಲ್ಲ ಏನೋ ಕೊಡಿಸ್ತೀನಿ ಅಂದಲ್ಲ, ಪಪ್ಸ್ ಕೊಡಿಸು ಸಾಕು. ಅದೇ ಗೈಸ್ ಅನ್ನ ನಾನು ಕೊಡ್ತೀನಿ ಮಾತ್ರ ತಿಂತಾನೆ. ಯಾರು ಕೊಡ್ಸು ಅಂದರೆ ಸಾಯ್ತಾನೆ. ಹಾಂ ಬಾ ಹೋಗೋಣ. ಹೋಗೋಣ. ಈ ಪ್ಲಾನ್ ಇಲ್ಲ ಬೇಡ. ಓನರ್ ಸಪ್ರೇಟ್ ಅನ್ಸುತ್ತಲ್ಲ. 2 ಚಾಕ್ಲೇಟ್ ಬಂದು ನನಗೆ 2 ಪಪ್ಸ್ ನಿಂಗೆ. ಹೌದಾ? ಮಿಕ್ಸಲ್ಲಿ ತಿಂದರೆ ಚೆನ್ನಾಗಿರಲ್ಲ. ಮೆಟ್ಟಲ್ಲಿ ಹೆಂಗೆ ಹೊಡಿತೀನಿ ಗೊತ್ತಾ ತಂದಿರೋ ನಾನು ನಿಂಗೆ ಚಿಕ್ಕದು ನೋಡಿ ಗೈಸ್. ಇಲ್ಲಿ ಇದ್ರಲ್ಲೂ ಭೇದ ಭಾವ ಮಾಡೋದಿನೇ. ನೀನು ಪಪ್ಸ್ ಅದ್ರೊಳಗೆ ಇಡ್ಬೇಕು. ನಂದು ನಾನು ಲಾಸ್ಟಿಗೆ ತಿನ್ನೋದನ್ನ ಚಾಕ್ಲೇಟ್ ದೊಡ್ಡ ನನಗೆ ಚಿಕ್ಕದು ನಿನಗೆ ಅದರಲ್ಲಿ ಪಪ್ಸಲ್ಲಿ. ನೋಡಿ ನಮ್ಮ ಹಾಸನಲ್ಲಿ ಫೇಮಸ್ ಬೇಕ್ರಿ SLG ಗೈಸ್. ರಿಯಲಿ ಸುಳ್ಳು ಹೇಳ್ಬಾರ್ದು, ನಿಜ ಸಕ್ಕದಾಗಿರುತ್ತೆ ಮಾತ್ರ ಪಪ್ಸು. ಮತ್ತೆ ಇದು ಮಾಡಿ ತಿಂಕೊಳಪ್ಪ ಅಂತ ಇಟ್ಟಿಲ್ಲ ಅಂದ್ರೆ ಹೆಂಗ್ ಹೊಡಿತಿದೆ ಗೊತ್ತಾ ಮಚ್ಚ. ಇದು ಚಾಕ್ಲೇಟ್ ಬನ್ನು ಗೈಸ್ ನೋಡಿ ಹೆಂಗೆ ರೀ, ಚಲಿದ್ರೆ ಹೊಡಿತೀನಿ ನೋಡಿ ಹೆಂಗಿದೆ. ತಿನ್ಕೊಬಿಡು ಮರೆಯ ಚೆಲ್ಬಿಡ. ಪರ್ಫೆಕ್ಟ್ ಚಾಕ್ಲೇಟ್ ಬನ್ ಅಂದ್ರೆ ನಮ್ಮ ಗೈಸ್ ನಿಜ SLG ಬೇಕ್ರಿ ಬಿಟ್ರೆ ಯಾವ ಕಡೆನೂ ಸಿಗಲ್ಲ ಈ ತರ ಚಾಕ್ಲೇಟ್ ಬನ್ನು ಹಾಸನಲ್ಲಿ. ನೋಡಿ ಇದೆ ಚಾಕ್ಲೇಟ್ ಹೆಂಗಿದೆ. ಆಹಾ ಗೈಸ್ ನೋಡಿ ಒಬ್ನೇ ತಿಂತಿರೋದು. ಒಂದ್ ಬೈಟ್ ಆದ್ರೂ ತಗೊಳ್ಳೆ ಸಹನ ತಿನ್ನು ಅಂತ ಲೇ ಹೋಗಲ್ಲ. ನನ್ ಮುಂದ್ರಲ್ಲಿ ಕೊಡಕ್ ನೀನೇ ಬೇಕಾ? ನೋಡಿ ಗೈಸ್ ನನ್ ತಗೊಂಡ್ ನನ್ಗೆ ಕೊಡ್ತಾವ, ನೀವಂದ್ರಲ್ಲಿ ಕೊಡ್ಬೇಕು ತಾನೆ. ಅದ್ರಲ್ಲ ನಿಂದ್ರಲ್ಲ ಒಂದ್ ಬೈಟ್ ಕೊಡು. ಇನ್ನೊಂದು ಇಷ್ಟಕ್ಕೆ ಹೆಂಗ ಆಡ್ತಾನೆ ನೋಡಿ ಗೈಸ್. ಎಷ್ಟಾಯ್ತಪ್ಪ ಇಷ್ಟಕ್ಕೆ? 80 rupees. ಕಾಸು ಕೊಡ್ತೀಯ ಇದ್ರದ್ದು ಗೈಸ್? ಒಂದಿನ ಏನು ಕೊಡ್ಸಿಲ್ಲ ಗೈಸ್, ನಾನೇ ಕೊಡ್ಸೋದು ನಮ್ಗೆ. ನೋಡಿ ಪಿಂಪಲ್ಸ್ ನೋಡ್ಕೊಳ್ಳಿ ಒಂದು. ನೋಡಿ ಗೈಸ್ ಇಲ್ಲಿ ಸೂಪು ಹೋಯ್ತಾ ಸುಡ್ತಾ ಇರುತ್ತೆ. ಸೊ ಗೈಸ್ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಯಾರ್ಯಾರು ಹೊಸ ನ್ಯೂ ವ್ಯೂವರ್ಸ್ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಮ್ಮ 2 days 3 days ಒನ್ಸ್ ಲೈವ್ ವ್ಲಾಗ್ ಬರ್ತಾ ಇರ್ತೀವಿ ಗೈಸ್. 2 days ಒನ್ಸ್ ಹಾಕೇ ಹಾಕ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ನೊಂದು ಅಕೌಂಟ್ನು ಕೂಡ ಫಾಲೋ ಮಾಡ್ಕೊಳ್ಳಿ, ಕಪಲ್ಸ್ ಗೇಮಿಂಗ್ ಅಂತ ಇರೋದನ್ನ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.